ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದಿನಾಂಕ 16/3/2025 ಇಸ್ವಿ ಭಾನುವಾರದ ದಿವಸ ಶ್ರೀ ರಾಜೀವ್ ಸ್ನೇಹ ಬಳಗದ ವತಿಯಿಂದ ನಮ್ಮ ವಿದ್ಯಾಗಣಪತಿ ದೇವಸ್ಥಾನದ ಆವರಣವನ್ನು MITM ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಕುಮಾರ್ರವರ ಅಧ್ಯಕ್ಷತೆಯಲ್ಲಿ ಈ ದಿನ ದೇವಸ್ಥಾನದ ಸ್ವಚ್ಛತೆಯನ್ನು ಕಾರ್ಯವನ್ನು ಏರ್ಪಡಿಸಿ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಬಂದು ನಮ್ಮ ಗಣಪತಿ ದೇವಸ್ಥಾನದ ಆವರಣವನ್ನು ಸ್ವಚ್ಛತೆ ಮಾಡಿರುತ್ತಾರೆ. ಅವರಿಗೆ ನಮ್ಮ ಗಣಪತಿ ದೇವಸ್ಥಾನದ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಸಹಿತ ಈ ದಿನ ಕಾರ್ಯಕ್ರಮ ಆಗಮಿಸಿರುವ ನಮ್ಮ ದೇವಸ್ಥಾನದ ಹಿರಿಯ ಸದಸ್ಯರಾದ ಶ್ರೀ ಮಹಾದೇವ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು, ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸೋದಕ್ಕೆ ಸಹಕರಿಸ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ತುಳಸಿ ಗಿಡವನ್ನು ಈ ದಿನ ಹಾಕಲಾಗಿದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿತ ಅಳಿಸಿ ಹೋಗದಲ್ಲೇ ಇರುವಂಗೆ ಪ್ರತಿದಿನ ಅದಕ್ಕೆ ನೀರನ್ನು ಹಾಕಿ ಅದನ್ನು ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದೇ ರೀತಿ ತಾವುಗಳು ಸಹಿತ ಮುಂದೆ ಇದೇ ರೀತಿ ಬಂದು ನಮ್ಮ ದೇವಸ್ಥಾನ ಅವಾಗವಾಗ ಸ್ವಚ್ಛತೆ ಮಾಡಿ ಕೊಡ್ತಾ ಇದ್ದರೆ ನಮ್ಮ ದೇವಸ್ಥಾನ ಚೆನ್ನಾಗಿರುತ್ತೆ. ಇಲ್ಲಿಯ ಎಲ್ಲ ಬಂಧುಗಳು ಸಹಿತ ದೇವಸ್ಥಾನಕ್ಕೆ ಬರೋದಕ್ಕೆ ಆರಾಮವಾಗಿರುತ್ತೆ. ಅದರಿಂದ ನಿಮಗೆಲ್ಲರಿಗೂ ಸಹಿತ ಅಭಿನಂದನೆಗಳು. ಮುಖ್ಯವಾಗಿ ನಮ್ಮ ಕುಮಾರ್, ಈ ಗಣಪತಿ ದೇವಸ್ಥಾನದ ಟ್ರೆಷರರ್ ಆಗಿರುವ ಕುಮಾರ್ ಅವರು, ಜೊತೆಗೆ ರಾಜೀವ್ ಸ್ನೇಹ ಬಳಗದ ವತಿಯಿಂದಲೂ ಸಹಿತ ಅವರು ಈ ಕೆಲಸವನ್ನು ಕೈಗೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು. ಇದೇ ರೀತಿ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನಿಮ್ಮ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವ ಇದ್ದರೆ ಕುಮಾರ್ ಅಂತೇಳಿ ರಾಜೀವ್ ಸ್ನೇಹ ಬಳಗದಿಂದ ಕರೆ ಕೊಡಿ. ನಾವು ಪರಿಸರ ಉಳಿಸೋದಕ್ಕಾಗ್ಬೋದು ಅಥವಾ 15ರಿಂದ 20 ಜನ ಯಾವುದೇ ರುದ್ರಭೂಮಿ ಆಗ್ಬೋದು, ಸಾರ್ವಜನಿಕರ ಸ್ಥಳಗಳು ಯಾವುದೇ ಇದ್ದರೂ ದಯವಿಟ್ಟು ಕರೆ ಕೊಡಿ. ಪರಿಸರ ಉಳಿಸೋದ್ರಲ್ಲಿ ಗಿಡ ಹಾಕ್ತೀವಿ. ಅದೇ ರೀತಿ ಸ್ವಚ್ಛತೆ ಕಾರ್ಯಕ್ರಮಕ್ಕೂ 15ರಿಂದ 20 ಜನ ಇದ್ದರೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ. ಯಾವತ್ತೂ ನಾವು ನಿರಂತರವಾಗಿ 329 ಕಾರ್ಯಕ್ರಮಗಳನ್ನ ಮೈಸೂರು ನಗರದಲ್ಲಿ ಸ್ವಚ್ಛತೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ 1 ಲಕ್ಷ ಗಿಡಗಳನ್ನ 1 ಅಡಿನ 8 ಅಡಿ ಮಾಡಿ ಪರಿಸರ ಉಳಿಸೋದಿಷ್ಟಲ್ಲಿ 1 ಲಕ್ಷ ಗಿಡಗಳನ್ನ ಇಲ್ಲಿವರೆಗೂ ಸುಮಾರು 7 ವರ್ಷಗಳಿಂದಲೂ ಕೊಟ್ಕೊಂಬಂದಿದ್ದೀವಿ. 18,000 ಗಿಡಗಳಿಗೆ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಗೊತ್ತಿರೋವ್ರಿಗೂ ತಿಳಿಸಿ, ನಾವು ನಿಮ್ಮ ಜೊತೆಗಿರೋ ಅಂತ ಹೇಳ್ತಾ ನೀವೆಲ್ಲ ಬಂದು ನಮ್ಮ ಗಣೇಶನ ದೇವಸ್ಥಾನಕ್ಕೆ ಬಂದು ಒಂದು ಸೇವೆ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಮಾದೇವಣ್ಣ ಒಂದೆರಡು ಮಾತಾಡಿ. ಪರಿಸರ ಸ್ವಚ್ಛತೆ ಮಾಡಿದ್ರಿಂದ ದೇವಸ್ಥಾನಕ್ಕೆ ಒಳ್ಳೆಯ ಕ್ಲೀನಾಯಿತು. ಮತ್ತು ತುಂಬ ಎಲೆಗಳು ಬಿದ್ದು ತುಂಬ ಶ್ರಮಪಟ್ಟು ಯಾವ MIT ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಈ ದೇವಸ್ಥಾನ ಕೈಕಾರ್ಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಮ್ಮ ಮಾತಾಡ್ತೀಯಮ್ಮ? ಮಾತಾಡಮ್ಮ. ಹೇಳಮ್ಮ, ಹಿಂಗೆ ಏನಮ್ಮ? ಇವತ್ತು ನಾವಿಲ್ಲಿ MIT ಕಾಲೇಜಿನ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸ್ವಚ್ಛತೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕುಮಾರ್ ಸರ್ ಅವ್ರಿಗೆ ಮತ್ತು ದೇವಸ್ಥಾನದ ಅರ್ಚಕರಿಗೆ ಮತ್ತು ಇಲ್ಲಿರೋ ಎಲ್ರಿಗೂ ಧನ್ಯವಾದಗಳು. ಸ್ವಚ್ಛಗೊಳಿಸಿ ಎಲ್ಲನೂ ಪರಿಸರ ಉಳಿಸೋಣ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ಲರೂ.